ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ 13ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಗುಣಗಳ ಕಾರ್ಯರೂಪಿಯಾಗಿರುವಂತ ಈ 3 ರೀತಿಯ ಭಾವಗಳಿಂದ ಈ ಇಡೀ ಜಗತ್ತು ಮೋಹಿತವಾಗ್ತಾ ಇದೆಯಲ್ಲ, ಅದರ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂದ್ರೆ ಈ ಇಡೀ ಜಗತ್ತು 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿದೆ. ಅದರ ಪ್ರಕಾರ ಇದು ಕೆಲಸ ಮಾಡುತ್ತೆ. ಅಂದ್ರೆ ಯಾವುದು ಜೀವ ಇಲ್ವೋ ಅದಕ್ಕೆ ಮೋಹಿತವಾಗ್ತಾ ಇದೆ, ಭಗವಂತನನ್ನ ಬಿಟ್ಬಿಡ್ತಾ ಇದೆ. ಆಯ್ತಾ? ಯಾವಾಗಲೂ ಕೂಡ ಈ ಮಾಯೆಯ ಆಕರ್ಷಣೆಗೆ ಒಳಗಾಗಿ ತನ್ನ ಜೀವನದ ಲಕ್ಷ್ಯ ಏನು ಅದನ್ನ ಮರೆತು ಇದೆಲ್ಲ ಆಗ್ತಾ ಇರೋ ಕಾರಣಕ್ಕೆ ಏನಾಗ್ತಾ ಇದೆ, ಯಾವುದು ಅನಿತ್ಯವಾಗಿರುತ್ತೋ, ಯಾವುದು ಈ ಜಗತ್ತಲ್ಲಿ ದುಃಖವನ್ನ ಕೊಡುವಂಥದ್ದೋ ಅದನ್ನೇ ಸುಖ ಕೊಡೋದು ಅಥವಾ ಅದೇ ನಿತ್ಯವಾಗಿರುವಂಥದ್ದು ಅಂತ ತಿಳ್ಕೊಂಡು ಅದರ ಕಡೆ ನಾವು ಗಮನವನ್ನ ಕೊಡ್ತಾ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ, ಭಗವಂತನ ಗುಣ ಏನು, ಪ್ರಭಾವ ಏನು, ಭಗವಂತನ ಬಗ್ಗೆ ತಿಳ್ಕೋಬೇಕು, ನಾನು ಅವನ ಸ್ವರೂಪ ಏನು, ಆ ರಹಸ್ಯವನ್ನ ತಿಳ್ಕೋಬೇಕು ಅಂತ ಆ ರೀತಿಯ ಜ್ಞಾನದಿಂದ ವಿಮುಖರಾಗಿ ಭಗವಂತನಲ್ಲಿ ಅಶ್ರದ್ಧೆಯನ್ನ ಇಡ್ತಾ ಇದೀವಿ. ಈ ರೀತಿ 3 ಗುಣಗಳ ವಿಕಾರಗಳಲ್ಲಿ ಮುಳುಗಿ ಹೋಗಿರೋ ಕಾರಣ ನಮ್ಮ ವಿವೇಕ ದೃಷ್ಟಿ ಏನಾಗಿದೆ, ಸ್ಥೂಲವಾಗ್ಬಿಟ್ಟಿದೆ. ಅಂದ್ರೆ ಏನು, ಬರೀ ವಿಷಯಗಳನ್ನ ಸಂಗ್ರಹಣೆ ಮಾಡೋದು, ಅದನ್ನ ಭೋಗಿಸೋದು, ಇದ್ರಲ್ಲೇ ನಾವು ಜೀವನವನ್ನ ಕಳೀತಾ ಇದೀವಿ. ಅದೇ ನಮ್ಮ ಕರ್ತವ್ಯ, ಅದೇ ನಮ್ಮ ಒಂದು ಲಕ್ಷ್ಯ ಅಂತ ತಿಳ್ಕೊಂಡಿದೀವಿ. ಆದ್ರೆ ಬೇರೆ ಲಕ್ಷ್ಯ ಇದೆ, ನನಗೆ ಕರ್ತವ್ಯ ಇದೆ ಅನ್ನೋದನ್ನ ತಿಳ್ಕೊಳ್ದೆ ಇರೋಷ್ಟು ನಾವು ಸ್ಥೂಲವಾಗ್ಬಿಟ್ಟಿದೀವಿ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, 3 ಗುಣಗಳಿಂದ ಆಚೆ ಇರುವ ಅವಿನಾಶಿಯಾದ ನನ್ನನ್ನ ತಿಳಿಯೋದಿಲ್ಲ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ವಿಷಯಗಳಲ್ಲಿ ಆಸಕ್ತರಾಗಿ ವಿಮೋಹಿತರಾಗಿರುವಂತಹ ಮನುಷ್ಯರ ವಿವೇಕ ದೃಷ್ಟಿ ಇದೆಯಲ್ಲ, ಅದು 3 ಗುಣಗಳ ವಿನಾಶಶೀಲ ರಾಜ್ಯದಿಂದ, ಅಂತಂದ್ರೆ ಈ ಜಗತ್ತಿನಿಂದ ಹೊರಗಡೆ ಅದು ಯೋಚನೆನೇ ಮಾಡೋದಿಲ್ಲ. ಯಾಕೆ? ಆ 3 ಗುಣಗಳ ಒಳಗೆ ಅದು ಇರೋದ್ರಿಂದ, ಅಥವಾ ಅದರಲ್ಲೇ ಮುಳುಗಿರೋದ್ರಿಂದ, ಅಥವಾ ಆ ಮಾಯೆಗೆ ಒಳಗಾಗಿರೋದ್ರಿಂದ ಈ ವಿನಾಶವಾಗುವಂತ ಈ ಜಗತ್ತು ಒಂದಲ್ಲ ಒಂದ್ ದಿವಸ ನಾಶ ಆಗುತ್ತೆ ಅಂತ ನಮಗ್ ಗೊತ್ತಲ್ವಾ. ಈ ರಾಜ್ಯದ ಬಗ್ಗೆನೇ ಯೋಚನೆ ಮಾಡುತ್ತೆ ಹೊರತು ಮುಂದಕ್ಕೆ ಹೋಗೋದೇ ಇಲ್ಲ. ಬಾವಿ ಕಪ್ಪೆ ಅಂತ ಹೇಳ್ತೀವಲ್ವಾ, ಆ ಬಾವಿಯ ಬಗ್ಗೆನೇ ಯೋಚನೆ ಮಾಡುತ್ತೆ ಹೊರತು ಈ ಬಾವಿಯ ಹೊರಗಡೆ ಒಂದು ಸಮುದ್ರ ಇದೆ, ಅದ್ರ ಬಗ್ಗೆ ಅದು ಯೋಚನೆ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಅವರು ಇದರಿಂದ ಸರ್ವತಾ ಅತೀತ ಅಂತಂದ್ರೆ ಯಾವಾಗಲೂ ಈ 3 ಗುಣಗಳಿಂದ ಹೊರಗಡೆ ಇರುವಂತಹ ಮತ್ತೆ ಅವಿನಾಶಿಯಾದಂತಹ ನನ್ನನ್ನ ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದನ್ನ ಭಗವಂತ ಈ ಒಂದು ರೀತಿ ಹೇಳಿ ತೋರಿಸ್ತಾ ಇದ್ದಾನೆ. ಅಂದ್ರೆ ಯಾವಾಗಲೂ ನಾವು ಅದರಲ್ಲೇ ಮುಳುಗಿರೋದ್ರಿಂದ ನಮ್ಗೆ ಅದರಿಂದ ಹೊರಗಡೆ ಇರುವಂಥದ್ದು ಕಾಣಿಸೋದಿಲ್ಲ. ಯಾವಾಗ ನಾವು ಅದರಿಂದ ಹೊರಗಡೆ ಬಂದು ನೋಡ್ತೀವೋ ಆಗ ಅದ್ರ ಹೊರಗಡೆನೂ ಒಂದು ಪ್ರಪಂಚ ಇದೆ, ಅಥವಾ ಅಲ್ಲೇನೋ ಒಂದಿದೆ ಅನ್ನೋದು ನಮಗೆ ಗೊತ್ತಾಗದು ಯಾವಾಗ ಅದರಿಂದ ಹೊರಗಡೆ ಬಂದು ನೋಡಿದಾಗ. 15ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಕೂಡ ಭಗವಂತ ತನ್ನನ್ನ ಕ್ಷರಪುರುಷರಿಂದ ಸರ್ವತಾ ಅತೀತ ಅಂತ ಹೇಳಿದ್ದಾನೆ. 15ನೇ ಅಧ್ಯಾಯದ 18ನೇ ಶ್ಲೋಕ ಯಾವುದು ಅಂತಂದ್ರೆ, ಯಸ್ಮಾತ್ ಕ್ಷರಂ ಅತೀತೋ ಅಂತ ಬರುತ್ತಲ್ಲ ಆ ಶ್ಲೋಕ. ಅದ್ರಲ್ಲಿ ಏನ್ ಹೇಳ್ತಾನೆ, ನಾನು ನಾಶ ಆಗುವಂತ ಜಡವರ್ಗ ಕ್ಷೇತ್ರಕ್ಕಿಂತಲೂ ನಾನು ಸರ್ವತಾ ಅತೀತನಾಗಿದ್ದೀನಿ. ಅಂತಂದ್ರೇನು, ಇಲ್ಲಿ ಜಡವಸ್ತುಗಳಿರುವಂಥ ಜಾಗ ಇದು, ಇದಕ್ಕಿಂತ ನಾನು ಅತೀತನಾಗಿದ್ದೀನಿ. ಮತ್ತೆ ಅವಿನಾಶಿಯಾದ ಜೀವಾತ್ಮ, ಅಂದ್ರೆ ನಾವು ಭಗವಂತನ ಒಂದು ಅಂಶ ಅಲ್ವಾ, ಜೀವಾತ್ಮ ಅಂತ ನಮ್ಮನ್ನ ಕರೀತಾರೆ. ನಾವು ಅವಿನಾಶಿ, ನಾವು ಕೂಡ ಸದಾ ಇರುವಂಥವ್ರು, ನಾಶ ಆಗದೆ ಇರುವಂಥವ್ರು. ಆದ್ರೆ ಆ ಜೀವಾತ್ಮನಿಗಿಂತಲೂ ನಾನು ಉತ್ತಮನಾಗಿದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈ ಇಡೀ ಐಹಿಕ ಪ್ರಪಂಚ ಜಡ, ಅದಕ್ಕಿಂತ ಮತ್ತೆ ಜೀವಾತ್ಮನಿಗಿಂತಲೂ ಕೂಡ ಉತ್ತಮನಾಗಿದ್ದೀನಿ. ಆದ್ರಿಂದನೇ ಲೋಕದಲ್ಲಿ ಮತ್ತೆ ವೇದದಲ್ಲಿ ಕೂಡ ಪುರುಷೋತ್ತಮ ಅನ್ನುವಂಥ ಹೆಸರಿನಿಂದ ನಾನು ಪ್ರಸಿದ್ಧನಾಗಿದ್ದೀನಿ. ಭಗವಂತನನ್ನ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಅವನು ನಮಗಿಂತಲೂ ಉತ್ತಮನಾಗಿರೋದ್ರಿಂದ ಅನ್ನೋದನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಲ್ಲಿ ಕ್ಷರ, ಪುರುಷರ ಹೆಸರಿನಿಂದ ಯಾವ ತತ್ವವನ್ನ ವರ್ಣನೆ ಮಾಡಿದಾನೋ ಅದನ್ನ ಇಲ್ಲಿ ಅಪರ ಪ್ರಕೃತಿ ಅಥವಾ ತ್ರಿಗುಣಮಯ ಭಾವ ಅಂತ ಹೇಳಿರುವಂಥದ್ದು. ಅಲ್ಲಿ ಯಾವುದನ್ನ ಅಕ್ಷರ ಪುರುಷ ಅಂತ ಹೇಳಿದಾರೋ ಅದೇ ತತ್ವವನ್ನ ಇಲ್ಲಿ ಪರಾಪ್ರಕೃತಿ ಅಥವಾ ಮೋಹಿತವಾಗುವ
ಪ್ರಾಣಿ ಸಮುದಾಯ ಅಂತ ಹೇಳಿರೋದು. ಮತ್ತು ಅಲ್ಲಿ ಯಾವುದನ್ನ ಪುರುಷೋತ್ತಮ ಅಂತ ಹೇಳಿದಾರೋ ಅದನ್ನ ಇಲ್ಲಿ ಮಾಮ್ ಅನ್ನುವಂಥ ಪದದಿಂದ ವರ್ಣನೆ ಮಾಡಿದ್ದಾನೆ. ಈ ರೀತಿ ಭಗವಂತನನ್ನ ಪುರುಷೋತ್ತಮ ಅಂತ ತಿಳ್ಕೊಳ್ಳದೆ ಇರೋದೇ ಗುಣಗಳಿಂದ ಅತೀತ ಮತ್ತೆ ಅವಿನಾಶಿ ಅಂತ ತಿಳ್ಕೊಳ್ಳದೆ ಇರೋದು ಅಂತ ಹೇಳಿರುವಂಥದ್ದು. ಈಗ ಅರ್ಥ ಆಗಿದೆ ಅಲ್ವಾ? ಆ 15ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಕ್ಷರ ಅಂತ ಯಾರನ್ನ ಹೇಳಿದಾರೋ ಅದನ್ನ ಇಲ್ಲಿ ಅಪರಾಪ್ರಕೃತಿ ಅಂತ ಹೇಳ್ತಾ ಇರೋದು. ಅಕ್ಷರ ಅಂತ ಯಾವುದನ್ನ ಹೇಳಿದಾರೋ ಅದನ್ನ ಪರಾಪ್ರಕೃತಿ ಅಂತ ಹೇಳಿದರೆ. ಪುರುಷೋತ್ತಮ ಅನ್ನೋದನ್ನ ಇಲ್ಲಿ ಮಾಮ್ ಅಂದ್ರೆ ನನ್ನನ್ನ ಅಂತ ಹೇಳಿದಾನಲ್ಲ, ಅದನ್ನ ಹೇಳಿರುವಂಥದ್ದು. ಈ ರೀತಿ ಆ ಭಗವಂತನನ್ನ ಪುರುಷೋತ್ತಮ ಅಂತ ತಿಳ್ಕೊಳ್ದೆ ಇರೋದೇ ನಾವು ಗುಣಗಳಿಂದ ಅತೀತ ಮತ್ತೆ ಅವಿನಾಶಿ ಅಂತ ತಿಳ್ಕೊಳ್ದೆ ಇರೋದು ಅಂತ ಇಲ್ಲಿ ಹೇಳ್ತಾ ಇರೋದು. ಯಾವಾಗ ನಾವು ಮಾಯೆಗೆ ಒಳಗಾಗಿರ್ತೀವೋ ಆಗ ಭಗವಂತನ ಬಗ್ಗೆ ನಮ್ಗೆ ಏನೂ ಗೊತ್ತಾಗೋದಿಲ್ಲ, ಅವನಿಗೆ ಇಂಪಾರ್ಟೆನ್ಸು ಕೊಡೋದಿಲ್ಲ, ಮತ್ತು ಅವನು ಏನು ಅಥವಾ ಅವನ ಬಗ್ಗೆ ನಮಗೆ ಆಸಕ್ತಿ ಯಾವುದೂ ಇರೋದಿಲ್ಲ. ಬರೀ ನಮಗೆ ಐಹಿಕ ಪ್ರಪಂಚದ ಮೇಲೆ ಆಸಕ್ತಿ ಇರುತ್ತೆ ಅಂತನ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.